ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಅ ಸೋ ಲಾಂಗ್ ಟೈಮ್ ನಾನು ವ್ಲಾಗ್ ಮಾಡ್ತಿದ್ದೀನಿ. ಸಿನ್ಸ್ ಅಕ್ಟೋಬರ್ ನವಂಬರ್ ನಾನು ಯಾವುದೇ ವ್ಲಾಗ್ ಮಾಡ್ತಿರ್ಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಬಟ್ ನೌ ಐ ಆಮ್ ಬ್ಯಾಕ್ ಆಫ್ಟರ್ ದ ಸರ್ಜರಿ. ಇದು ನನ್ನ ಫಸ್ಟ್ ವ್ಲಾಗ್ ಆ್ಯಂಡ್ ಈ ವ್ಲಾಗಲ್ಲಿ ನಾನು 3 ಇಯರ್ಸಿಂದ ಅಂದ್ಕೊಳ್ತಾ ಇದ್ದೆ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದಷ್ಟೇ ಅಲ್ಲದೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಆ ಕೆಲಸನ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ. ಶೆಕೆ ಇದೆ, ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ಐ ಆಮ್ ಸ್ವೆಟ್ಟಿಂಗ್ ಲೈಕ್ ಸಮಥಿಂಗ್. ವಿ ಹೋಪ್ ಬಿಸಿಲು ಜಾಸ್ತಿ ಬರೋಕ್ಕೂ ಮುಂಚೆ ನಾವು ಹೋಗಿ ದೇವ್ರನ್ನ ನೋಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡಿ ವಾಪಸ್ ಬರ್ತೀವಿ ಅಂತ. ಲೆಟ್ಸ್ ಗೋ. ನಮ್ಮ ಮನೆಯಿಂದ ಫ್ರೆಂಡ್ ಮನೆಯವ್ರಿಗೂ ಕ್ಯಾಬಲ್ಲಿ ಹೋಗ್ತಾ ಇದ್ದೆ. ಗಾಳಿಗೆ ಕೂದಲೆಲ್ಲ ಹಾಳಾಗಿಬಿಡುತ್ತೆ ಅಂತ ಲೈಕ್ ಶಾಲ್ ಎಲ್ಲ ತಲೆ ಮೇಲೆ ಉಚ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಇವಾಗ ನಮ್ಮ ಮನೆಯಿಂದ ನಮ್ಮ ಫ್ರೆಂಡ್ ಮನೆ ಹತ್ರ ಬಂದು ಕಾರ್ ಎತ್ಕೊಂಡು ವಿ ಆರ್ ಗೋಯಿಂಗ್. ಆಸ್ಕ್ ಹೌ ಎಕ್ಸೈಟೆಡ್ ಹಿ ಈಸ್. ಹೌ ಎಕ್ಸೈಟೆಡ್ ಆರ್ ಯು? He's kind of shy guy. He doesn't speak to camera. I don't know. ಇವಾಗ ನಾವು ಹೋಗ್ತಾ ಇರೋ ಕೆಲಸ, ಸ್ಟಾರ್ಟ್ ಮಾಡ್ತಾ ಇರೋ ಕೆಲಸ ಅವ್ನು ಹೆಂಗೆ ಮಾಡ್ತಾನೆ, ಬಿಕಾಸ್ ಈಸ್ ಸೋ ಶೈ when I ask him to talk. So we'll try again. How excited are you? Okay guys, we are on the way. I'll show you the ISKCON temple also in this vlog. And 3 years ಇಂದ ನಾನು ISKCON temple ನೋಡಬೇಕು ಅಂತ ಅಂದ್ಕೊಂಡಿರೋದು. ಸೊ ಇವತ್ತು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹಂಗೆ ಲೆಟ್ ಮಿ ಶೇರ್ ಸಮ್ ಎಕ್ಸೈಟಿಂಗ್ ನ್ಯೂಸ್. ಏನು ಗೊತ್ತಾ ದೇವಿ, ನಾನು ಇಂಜಿನಿಯರಿಂಗಲ್ಲಿ ಇದ್ದಾಗ ಐ ಯೂಸ್ ಟು ಕಮ್ ಟು ಬ್ಯಾಂಗ್ಳೂರ್. ನಿಂಗೆ ಗೊತ್ತಲ್ಲ, ಟೆಂಪಲ್ ಇಲ್ಲೇ ಇದ್ಲು. ಸೊ ಶಾಪಿಂಗ್ ಮಾಡೋಕ್ಕೆ ಏನಕ್ಕಿದ್ರು ನಾನು ಬರ್ತಿದ್ದೆ. ಅವಳು ಒಂದ್ಸತಿ ಏನಂದಿದ್ಲು, ನೀನು ಬಾ, ನಾವು ಈ ಸತಿ ಇಸ್ಕಾನ್ಗೆ ಹೋಗೋಣ ಅಂತ. ನಾನೇನು ಅಂದ್ಕೊಂಡಿದ್ದೀನಿ, ಅವಾಗ ಹುಚ್ಚಲ್ಲ ಹೊಸ ಹೊಸ ರೆಸ್ಟೋರೆಂಟ್ಸ್ ನೋಡೋದು, ಎಕ್ಸ್ಪ್ಲೋರ್ ಮಾಡೋದು ಎಲ್ಲ. ನಾನು ಇಸ್ಕಾನ್ ಟೆಂಪಲ್ನ ಒಂದು ಹೋಟ್ಲ್ ಅಂದ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೀನಿ ದ್ಯಾಟ್ ಅಮ್ಮ ನಾನು ಇಸ್ಕಾನ್ಗೆ ಹೋಗ್ಬೇಕು, ನಾನು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಇಸ್ಕಾನ್ಗೆ ಹೋಗ್ಬೇಕು. ಸೊ ನಾನು ಇಸ್ಕಾನ್ ಟೆಂಪಲ್ನ ಒಂದು ಹೋಟೆಲ್ ಅನ್ಕೊಂಡ್ಬಿಟ್ಟಿದ್ದೆ. ನನಗೆ ಐಡಿಯಾನೂ ಇರಲಿಲ್ಲ ದಟ್ ಅದು ಕೃಷ್ಣನ್ ಟೆಂಪಲ್ಲು ಅಂತ. ಅವಾಗಿಂದ ನನಗೆ ಆಸೆ ಇದ್ದಿದ್ದು ದಟ್ ನಾನು ವಿಸಿಟ್ ಮಾಡಬೇಕು ಅಂತ. ಸೊ ಅದು ಇವತ್ತು ಫುಲ್ಫಿಲ್ ಆಗ್ತಿದೆ. ಸುಮಾರು ಬೆಳಗ್ಗೆ 9:30 ಅಷ್ಟರಲ್ಲೆಲ್ಲ ಹೊರಟಿದ್ದಕ್ಕೆ ಅಷ್ಟೊಂದು ಟ್ರಾಫಿಕ್ ಏನಿರಲಿಲ್ಲ. ಇತ್ತು ಬಟ್ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಬಟ್ ಬಿಸಿಲು ಆಲ್ರೆಡಿ ಆಗ್ತಾ ಇತ್ತು. ಆ್ಯಂಡ್ ನಾವು ಟೆಂಪಲ್ ಎಂಟ್ರೆನ್ಸಲ್ಲಿ ಹೋಗುವಾಗ ಎಂಟ್ರೆನ್ಸ್ ಇಲ್ಲೇ ಇತ್ತು, ವೆಹಿಕಲ್ ಎಂಟ್ರೆನ್ಸು. ಬಟ್ ನಾವು ಮುಂದೆ ಹೋಗ್ಬಿಟ್ವಿ ಗೊತ್ತಿಲ್ಲದೆ. ಆದರೆ ಗುಡ್ ಪಾಯಿಂಟ್ ಏನಂದರೆ ನಮಗೆ ರಾಧಾಕೃಷ್ಣ ಟೆಂಪಲ್ ಬೋರ್ಡ್ ಕಾಣಿಸ್ತು. ಅಲ್ಲಿಂದ ಸೀದಾ ಪಾರ್ಕ್ ಮಾಡಿ ವಿ ಲೆಫ್ಟ್. ನಾವಿವಾಗ ಕಾರ್ ಪಾರ್ಕ್ ಮಾಡಿ ವಿ ಆರ್ ಗೋಯಿಂಗ್ ಇನ್ ಸೈಡ್. ಲಿಫ್ಟ್ ಫೆಸಿಲಿಟಿ ಕೂಡ ಇತ್ತು. ನನಗೆ ಕಾಲು ಜಾಸ್ತಿ ಓಡಾಡೋಕ್ಕಾಗಲ್ವಲ್ಲ ಅದಕ್ಕೆ. ಬಟ್ ಅವ್ರು ಹೇಳಿದ್ರು ಲಿಫ್ಟಲ್ಲಿ ಹೋದರೆ ನೀವು ಬರೀ ರಾಧಾಕೃಷ್ಣ ಟೆಂಪಲ್ ನೋಡೋಕ್ಕಾಗುತ್ತೆ, ಬೇರೆ ಎಲ್ಲ ನೋಡೋಕ್ಕಾಗಲ್ಲ. ಇಷ್ಟೇನ ಇಸ್ಕಾನ್ ಅನಿಸ್ಬಿಡುತ್ತೆ. ಅದಕ್ಕೆ ಹಿಂಗೆ ಹೋಗಿ ಅಂದರು. ಸೊ ಐ ಆಮ್ ಟ್ರೈಯಿಂಗ್, ಆಗುತ್ತೆ ಅಂದ್ಕೊಂಡಿದ್ದೀನಿ. ಕುಂದ್ಕೊಂಡು ವಿ ಆರ್ ಗೋಯಿಂಗ್. ಆ್ಯಂಡ್ ಐ ವಿಲ್ ಶೋ ಯು ಸಮಥಿಂಗ್. ಇರಿ ನೋಡಿ, ಪುಷ್ಪಾಂಜಲಿ ಸೇವೆ ಅಂತ. ಇಟ್ಸ್ ಬೇಸಿಕಲಿ ಮೈ ಮಾಮ್ಸ್ ನೇಮ್. ಅಮ್ಮ ನೀವು ಈ ವ್ಲಾಗ್ ನೋಡ್ತಾ ಇದ್ರೆ ಇಲ್ಲಿ ನೋಡಿ, ಇಸ್ಕಾನ್ ಟೆಂಪಲಲ್ಲಿ ನಿಮ್ಮ ಹೆಸರಲ್ಲಿ ಸೇವೆ ಕೌಂಟರ್ ಇದೆ. ಆಫ್ಟರ್ ಸರ್ಜರಿ ನಾನಿನ್ನೂ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ಮಂತು ಕೂಡ ಆಗಿಲ್ಲ ಪ್ರಾಪರಾಗಿ. ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್ ಟು ವಾಕ್. ಆ್ಯಂಡ್ ಸುತ್ತ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇತ್ತು. ಅಲ್ಲಿ ಗೋವಿಂದನ್ ಟೆಂಪಲ್ಲು ಮತ್ತು ನರಸಿಂಹ ಟೆಂಪಲ್ ನೋಡಿಕೊಂಡು ಇವಾಗ ನಾವು ಇಸ್ಕಾನ್ ಟೆಂಪಲ್ ಒಳಗೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಇಫ್ ಒಳಗೆ ವಿಡಿಯೋ ಮಾಡೋಕ್ಕೆ ಅಲೋ ಇದೆ ಅಂತ ಅಥವಾ ಇಲ್ಲ ಅಂತ. ಐ ಟ್ರೈ ಟು ಡೂ. ಲೆಟ್ಸ್ ಗೋ ಇನ್ ಸೈಡ್. ದೇವಸ್ಥಾನದೊಳಗೆ ಪ್ರಾಹಿಬಿಟೆಡ್ ಬೋರ್ಡ್ ನೋಡಿ ನಾನು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಬೇರೆ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ಸ್ಕಲ್ಪ್ಚರ್ ನಂಗೆ ತುಂಬ ಇಷ್ಟ ಆಯಿತು. ಲೈಕ್ ಹ್ಯೂಮನ್ ಲೈಫ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಹೆಂಗೆ ಎಂಡ್ ಆಗುತ್ತೆ ಅನ್ನೋದು ನಂಗೆ ತುಂಬ ಇಷ್ಟ ಆಯಿತು ಇಸ್ಕಾನಲ್ಲಿ. ಆ್ಯಂಡ್ ಅದಷ್ಟೇ ಅಲ್ಲದೆ ಟೆಂಪಲ್ ಹೇಗೆ ಸ್ಟಾರ್ಟ್ ಆಯಿತು, ಇವಾಗ ಹೇಗಿದೆ, ಅದು ಯಾವಾಗ ಎಷ್ಟೆಷ್ಟು ಹೇಗೆ ಡೆವಲಪ್ ಆಯಿತು ಅನ್ನೋದೆಲ್ಲ ಅಲ್ಲಿ ಡಿಟೇಲಾಗಿ ಹಾಕಿದ್ರು. ಅದನ್ನೆಲ್ಲ ನೋಡಿದ್ವಿ. ಆ್ಯಂಡ್ ದೇವ್ ಕೂಡ ನನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದ. ಯಾಕಂದರೆ ಅವನು ಸಣ್ಣವನಿದ್ದಾಗಿಂದನೂ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದಾನೆ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಅದಷ್ಟೇ ಅಲ್ಲದೆ ಇವಾಗ ಬಂತು ನೋಡಿ ಆ್ಯಕ್ಚುಲ್ ಪಾರ್ಟ್. ತಿನ್ನೋಕ್ಕೆ ಎಷ್ಟು ಐಟಮ್ಸ್ ಇತ್ತು ಅಂದರೆ ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿತ್ತು ಕೆಲವೊಂದು. ಬಟ್ ಕೆಲವೊಂದು ಓಕೆ ಆಗಿತ್ತು. ನಾವು
ತುಂಬ ಹಸ್ಕೊಂಡಿದ್ರಿಂದ ಲೈಟಾಗಿ ಒಂದು ಸ್ಲೈಸ್ ಪಿಜ್ಜಾ ಮತ್ತು ರಸ್ಮಲೈ ಟ್ರೈ ಮಾಡಿ ಮತ್ತೆ ಬಂದ್ವಿ. ಅಲ್ಲಿ ಸಣ್ಣ ಮಕ್ಕಳಿಗೆ ಬಟ್ಟೆಗಳು, ಇನ್ನು ದೇವ್ರ ಮನೆಗೆ ಅಂದರೆ ದೇವ್ರ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ಇತ್ತು. ಹಾಗೆ ನಾವು ಅಲ್ಲಿ ದೇವ್ರ ಪ್ರಸಾದ ಕೊಟ್ಟರು, ಪೊಂಗಲ್ಲು. ಅದಷ್ಟೇ ಅಲ್ಲದೆ ಬೇರೆ ಎಲ್ಲ ನಾವು ತೊಗೊಂಡು ಬಂದಿದ್ವಿ, ಪುಳಿಯೋಗರೆ, ಚಿತ್ರಾನ್ನ ಈ ಥರ ಎಲ್ಲ ತೊಗೊಂಡು ತಿಂದು ಅಲ್ಲಿಂದ ಹೊರಟ್ವಿ. ಸೊ ಗೈಸ್, ನಾವಿವಾಗ ಚೆನ್ನಾಗಿ ತಿಂದು ದರ್ಶನ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದಿದ್ದು ಇಂಪಾರ್ಟೆಂಟ್ ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಅದು ನಿಮಗೂ ತೋರಿಸ್ತೀನಿ ಇವಾಗ, ಬನ್ನಿ. ಸೊ ಇವತ್ತು ಇಸ್ಕಾನ್ ಟೆಂಪಲಲ್ಲಿ ಮನೋಜ್ ದೇವ್ ಅವ್ರದ್ದು ಕಂಟೆಂಟ್ ಕ್ರಿಯೇಷನ್ ಜರ್ನಿಗೆ ಒಂದು ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿಟ್ಟಿದ್ದೀವಿ. ಆ್ಯಂಡ್ ಇದನ್ನು ತುಂಬ ದಿನದಿಂದ ಅನ್ಕೊತಾ ಇದ್ವಿ, ಬಟ್ ದೇವ್ರ ಹತ್ರನೇ ಬಂದು ಸ್ಟಾರ್ಟ್ ಮಾಡಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ, ನಾನು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಗೋ ಫಾಲೋ ಹೆಮ್ ಫಾರ್ ಲೈಕ್ ಬ್ರ್ಯಾಂಡ್ ನ್ಯೂ ಕಂಟೆಂಟ್ಸ್. ಐ ಆಮ್ ಆಲ್ವೇಸ್ ಅ ಪ್ಯಾಸೆಂಜರ್ ಪ್ರಿನ್ಸಸ್ಸು. ಪಕ್ಕದಲ್ಲಿ ಕುತ್ಕೊಂಡು ಸುಮ್ಮನೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಪೋಸ್ ಕೊಡೋದು. ಡ್ರೈವಿಂಗ್ ಅಲ್ಪ ಸ್ವಲ್ಪ ಬರುತ್ತೆ, ಅದರಲ್ಲೇ ತೊಗೊಂಡೋಗಿ 1-2 ಸತಿ ಕಾರ್ಗೆ ಟ್ಯಾಟು ಹಾಕ್ಸ್ಕೊಂಡು ಬಂದುಬಿಟ್ಟಿದ್ದೀನಿ. ಸೊ ಐ ಡೋಂಟ್ ಟೇಕ್ ರಿಸ್ಕ್. ಸೊ ನಾವಿವಾಗ ಇಸ್ಕಾನಿಂದ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾನು ಇದನ್ನು ವ್ಲಾಗ್ ಹಾಕ್ತೀನಿ ಇವಾಗ ಮಾತಾಡಿಲ್ಲ ಅಂದರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬ್ಯಾಡ್ಮಿಂಟನ್. ಸೊ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನಿನ್ನ ಫಾಲೋ ಮಾಡ್ತಾರಂತೆ, ನೀನು ಹೇಳಬೇಕಂತಾದರೆ ಹೇಳು. Do follow and subscribe. Thank you. ಓಕೆ ಗೈಸ್, ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡೋಂಟ್ ಫರ್ಗೆಟ್ ಟು ಫಾಲೋ ಹಿಮ್. ಓಕೆ, ಓ ಭಗವದ್ಗೀತಾ ಬುಕ್ಕ ಗೊತ್ತಾಯ್ತಾ? ನೀವು ಹೇಳಿದ್ರಲ್ಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಬಗ್ಬೇಕಿಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ತೋರ್ಸು, ಇಷ್ಟ ಆಯ್ತಾ? ಗೈಸ್, ನಾನು ಮನೆಗೆ ಬಂದೆ. ಮನೆಗೆ ಬಂದು ಐ ಟುಕ್ ರೆಸ್ಟ್. ಯಾಕಂದರೆ ಲೈಕ್ ಬೆಳಗ್ಗೆ ಬೇಗ ಎದ್ದಿತ್ತು. ಮಧ್ಯಾಹ್ನ ಕ್ಲೋಸ್ ಆಗಿಬಿಡುತ್ತೆ, 1 ಗಂಟೆ 2 ಗಂಟೆ ಹಂಗೆ ಇಸ್ಕಾನ್ ಅಂತ ಹೇಳಿದರು. ಸೊ ಬೇಗ ಎದ್ದು ಬಿಸಿಲು ಜಾಸ್ತಿ ಆಗೋಕ್ಕೂ ಮುಂಚೆನೇ ಹೋಗಿ ಬರೋಣ ಅಂತ ಹೋಗಿ ಬಂದಿದ್ದು. ಸೊ ನಾವು ಐ ಟುಕ್ ರೆಸ್ಟ್. ನಾವು ಐ ಆಮ್ ಅಟ್ ಮೈ ಹೋಮ್. ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ, ನಿಮಗೆ ಈ ವ್ಲಾಗ್ ನೋಡಿ ಏನು ಅನಿಸ್ತು? ಆ್ಯಂಡ್ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಏನಾಗಿತ್ತು, ಯಾಕೆ ನೀವು ವ್ಲಾಗ್ಸ್ ಮಾಡ್ತಿರ್ಲಿಲ್ಲ, ಇನ್ಸ್ಟಾಗ್ರಾಮ್ ಅಕೌಂಟ್ ಏನಾಗಿದೆ, 44,000 ಫಾಲೋವರ್ಸ್ ಇದ್ದಿದ್ದು ಅಕೌಂಟ್ ಏನಾಯಿತು ಅಂತ ತುಂಬ ಜನ ಕೇಳ್ತಿದ್ದೀರಾ. ಅದಕ್ಕೆ ಅಂತ ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬೇರೆ ಏನೇ ಕ್ವಶನ್ಸ್ ಇದ್ದರೂ ನೀವು ಈ ವಿಡಿಯೋ ಕಮೆಂಟಲ್ಲಿ ಕೇಳಿದ್ರೆ ಅದಕ್ಕೂ ಸಹ ನಾನು ಆನ್ಸರ್ ಮಾಡ್ತೀನಿ. ಅದಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಮನೋಜ್ ದೇವ್ರದ್ದು ಹಾಕಿರ್ತೀನಿ. ಜಸ್ಟ್ ಫಾಲೋ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್ ಲೈಕ್ ಯು ಡಿಡ್ ಆಲ್ವೇಸ್. ಆ್ಯಂಡ್ ಹೊಸ ಥರ ಕಂಟೆಂಟ್ ಇನ್ಮೇಲೆ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಆ್ಯಂಡ್ ಯೂಟ್ಯೂಬ್ ವ್ಲಾಗ್ನ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ ಇದ್ದೀನಿ. ಅದಷ್ಟೇ ಅಲ್ಲದೆ ಇಂಪಾರ್ಟೆಂಟ್ ಫಾರ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಐ ವಾಂಟ್ ಟು ಸ್ಟಾರ್ಟ್ ಮೈ ವೆಯ್ಟ್ ಲಾಸ್ ಜರ್ನಿ ಗೈಸ್. ಆ್ಯಂಡ್ ನನಗೆ ಮೋಟಿವೇಶನ್ ಬೇಕಾ ಅಥವಾ ಡಿಸಿಪ್ಲಿನ್ ಬೇಕಾ ಅಥವಾ ಎರಡೂ ಬೇಕಾ ನಂಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ಅದನ್ನು ವ್ಲಾಗ್ ಮುಖಾಂತರ ಪ್ರತಿದಿನ ಡಾಕ್ಯುಮೆಂಟ್ ಮಾಡಿ ದಿನ ನಿಮಗೆ ತೋರಿಸ್ತಾ ಇದ್ರೆ ಅಟ್ಲೀಸ್ಟ್ ನಾನು ಅದನ್ನು ಕನ್ಸಿಸ್ಟೆಂಟಾಗಿ ಮಾಡ್ತೀನಿ ಅಂತಲೂ ಅಂದ್ಕೊಂಡಿದ್ದೀನಿ. ಸದ್ಯದ್ರಲ್ಲೇ ಐ ವಿಲ್ ಸ್ಟಾರ್ಟ್ ದಟ್. ಸೊ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಇಲ್ಲಿವರೆಗೂ ನೀವು ವ್ಲಾಗ್ ನೋಡ್ತಾ ಇದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಐ ಲವ್ ಯು ಸೋ ಮಚ್. ಆ್ಯಂಡ್ ಇಫ್ ಯು ಆರ್ ನ್ಯೂ ಹಿಯರ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕ್ಲಿಕ್ ಆನ್ ದ ಬೆಲ್ ಐಕಾನ್. ಯಾಕಂದರೆ ನಾನು ಪ್ರತಿ ಸತಿ ವಿಡಿಯೋ ಹಾಕಿದಾಗಲೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಸೊ ದಟ್ ನೀವು ನನ್ನನ್ನು ಪದೇ ನೋಡ್ತಾ ಇರ್ಬೋದು. ಅದಷ್ಟೇ ಅಲ್ಲದೆ ಅದನ್ನು ನೋಡಿ ನನಗೂ ಅನಿಸುತ್ತೆ ದಟ್ somebody is watching me, somebody loves to watch me, and I have to create more and more videos. ಆ್ಯಂಡ್ ಐ ವಿಲ್ ಬಿ ಕ್ರಿಯೇಟಿಂಗ್ ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್. ಇನ್ನೂ ಈ ಥರ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಕೀಪ್ ಎಂಗೇಜಿಂಗ್ ಗೈಸ್, ಬಿಕಾಸ್ ದಟ್ ಈಸ್ ವಾಟ್ ಕೀಪ್ಸ್ ಅಸ್ ಮೋಟಿವೇಟೆಡ್ ಟು ಡೂ such things. And thank you so much for watching this video. See you in the next vlog. ಎಲ್ಲರಿಗೂ ಒಳ್ಳೆಯದಾಗಲಿ.